ಜಿ ಪಿ ಎ ಮುಖಾಂತರ ಪ್ರಾಪರ್ಟಿ ಖರೀದಿ ಮಾಡೋದು ನಿಮಗೆ ಸೇಫ್ ಅನಿಸುತ್ತಾ? ಸೇಫ್ ಅನಿಸುತ್ತೆ ಅಂದರೆ ಈ ವಿಡಿಯೋ ನೋಡಿ ಸ್ನೇಹಿತರೆ. ಜಿ ಪಿ ಎ ಅಂದರೆ ಜನರಲ್ ಪವರ್ ಆಫ್ ಅಟಾರ್ನಿ. ಒಬ್ಬ ವ್ಯಕ್ತಿ ಒಂದು ಪ್ರಾಪರ್ಟಿ ಅಥವಾ ಒಂದು ವಸ್ತುಗೆ ಸಂಬಂಧಿಸಿದಂತೆ ಅಥವಾ ಚರ ಸ್ಥಿರ ಆಸ್ತಿಗೆ ಸಂಬಂಧಿಸಿದಂತೆ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡೋದಾಗಿರುತ್ತೆ. ಏನಂತ ಹೇಳಿದ್ರೆ, ಎಕ್ಸಾಂಪಲು, ಈ ಪೆನ್ ನನ್ನ ಹತ್ರ ಇರುತ್ತೆ, ಈ ಪೆನ್ನನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತೇಳಿ ಕೊಡೋದಂತ ಸ್ನೇಹಿತರೆ. ಒಂದು ಮಾರಾಟ ಮಾಡೋಕ್ಕೂ ಒಂದು ಅಧಿಕಾರ ಕೊಟ್ಟಿರ್ಬೋದು, ಅಥವಾ ಕೇವಲ ನೋಡ್ಕೊಳ್ಳೋಕ್ಕೋಸ್ಕರ ಒಂದು ಅಧಿಕಾರ ಹಸ್ತಾಂತರ ಮಾಡಿರ್ಬೋದು. ಅಷ್ಟು ಮಾತ್ರ ಇರುತ್ತೆ ಹೊರತು ಬೇರೆ ಏನೂ ಇರೋದಿಲ್ಲ. ಜಿ ಪಿ ಎ ಮಾಡ್ಕೊತಿದ್ದಂಗೆ ಅದಕ್ಕೆ ಸೇಲ್ ಡೀಡ್ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ಸೇಲ್ ಆಗ್ಬಿಟ್ಟಿದೆ ನನಗೆ ಅಂತಲೂ ಅನ್ಕೋಬೇಡಿ. ಯಾಕಂತ ಹೇಳಿದ್ರೆ, ಜಿ ಪಿ ಎ ಮಾಡಿಕೊಟ್ಟಂಥ ವ್ಯಕ್ತಿ ಯಾವಾಗ ಬೇಕಾದ್ರೂ ಅದನ್ನು ಕ್ಯಾನ್ಸಲೇಷನ್ ಸಹ ಮಾಡ್ಕೋಬೋದಾಗುತ್ತೆ. ಆದ್ದರಿಂದಾಗಿ ಜಿ ಪಿ ಎ ಮುಖಾಂತರ ಪ್ರಾಪರ್ಟಿನ ಖರೀದಿ ಮಾಡೋದನ್ನು ಸಾಕಷ್ಟು ಅವಾಯ್ಡ್ ಮಾಡಿ. ಮತ್ತು ಜಿ ಪಿ ಎ ನಿಮಗಿದೆ, ನೀವೇ ಓನರು ಅಂತ ನೀವು ಅಂದ್ಕೊಂಡು ಬ್ಯಾಂಕಲ್ಲಿ ಸಾಲ ತಗೋತೀನಿ ಅಂತ ಹೇಳಿದ್ರು ಖಂಡಿತವಾಗ್ಲೂ ನಿಮಗೆ ಲೋನ್ ಎಲ್ಲ ಕೊಡೋದಿಲ್ಲ. ಯಾರು ಪ್ರಾಪರ್ಟಿ ಓನರ್ ಇರ್ತಾರೆ ಅವ್ರಿಗೆ ಲೋನ್ ಆಗೋದು, ನಿಮಗೆ ಲೋನ್ ಆಗೋದಿಲ್ಲ. ಆದ್ದರಿಂದಾಗಿ ಜಿ ಪಿ ಎ ಮುಖಾಂತರ ಏನಾರ ಒಂದು ಪ್ರಾಪರ್ಟಿ ಖರೀದಿ ಮಾಡೋದಾದರೆ ಅದನ್ನು ಬಿಟ್ಟು ಸೇಲ್ ಡೀಡ್ ಮಾಡ್ಕೊಳ್ಳಿ. ಯಾಕಂದರೆ ಏನೋ ಒಂದು ಟ್ಯಾಕ್ಸನ್ನು ಉಳಿಸೋಕ್ಕೋಸ್ಕರ, ಗೌರ್ಮೆಂಟ್ಗೆ ಏನು ಟ್ಯಾಕ್ಸ್ ಕಟ್ತೀರಾ ಅದನ್ನು ಟ್ಯಾಕ್ಸ್ ಉಳಿಸೋಕ್ಕೋಸ್ಕರ ಜಿ ಪಿ ಎ ಮಾಡಿಕೊಂಡ್ರೆ, ಅಥವಾ ಬೇರೆ ಇನ್ನಿತರ ಕಾರಣಕ್ಕೆ ಏನಾದ್ರು ಒಂದು ಜಿ ಪಿ ಎನ ತಗೊಂಡು ಅದು ಇಟ್ಕೊಂಡ್ರೆ ನಂತರದಲ್ಲಿ ನೀವು ಕಷ್ಟಕ್ಕೆ ಸಿಲ್ಕೋತೀರ ಅಂತ ಹೇಳ್ಬೋದು. ಒಂದು ವೇಳೆ ಜಿ ಪಿ ಎ ಮಾಡ್ಕೊಂಡ್ರೆ ವ್ಯಕ್ತಿ ತೀರ್ಕೊಬಿಡ್ತಾನೆ, ಜಿ ಪಿ ಎ ಮಾಡಿಸ್ಕೊಂಡು ಮಡಿಕೊಂಡಿರ್ತೀರಿ, ಆ ವ್ಯಕ್ತಿ ತೀರ್ಕೊಬಿಡ್ತಾನೆ ಅಂದ್ಕೊಳ್ಳಿ. ಆವಾಗ ಏನಾಗುತ್ತದೆ, ಅವ್ರು ಲೀಗಲ್ ಏರ್ಸ್ ಬಂದು ನಿಮ್ಮ ಮೇಲೆ ಕೇಸ್ ಹಾಕ್ಬೋದು. ಈ ಪ್ರಾಪರ್ಟಿ ನಮ್ಗೆ ಹಕ್ಕಿದೆ, ನಮ್ಮ ಅಪ್ಪ ಇವ್ರಿಗೆ ಜಿ ಪಿ ಎ ಮಾಡ್ಕೊಟ್ಟಿದ್ರು, ಬಟ್ ಜಿ ಪಿ ಎ ಮಾಡ್ಕೊಂಡ್ಮೇಲೆ ನಮ್ಮ ಜನ ತೀರ್ಕೊಂಡಿದ್ದಾರೆ, ಆದ್ದರಿಂದಾಗಿ ಜಿ ಪಿ ಎ ಕ್ಯಾನ್ಸಲ್ ಆಗಿದೆ, ಈ ಪ್ರಾಪರ್ಟಿ ನಮಗೆ ಸೇರಿದ್ದು ಅಂತ ಬೇಕಾದ್ರೆ ಅವ್ರು ಕೇಸ್ ಹಾಕ್ಬೋದು. ಆದ್ದರಿಂದಾಗಿ ಜಿ ಪಿ ಎನ ಆದಷ್ಟು ಅವಾಯ್ಡ್ ಮಾಡಿ ರಿಜಿಸ್ಟರ್ ಸೇಲ್ ಡೀಡ್ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ಬೋದು. ಥ್ಯಾಂಕ್ ಯು.